Hello NEET aspirants, welcome to the new video. ಈ ವಿಡಿಯೋದಲ್ಲಿ ಜಗದ್ಗುರು ಗಂಗಾಧರ್ ಮಹಾಸ್ವಾಮಿಗಳು 3000 ಮಠ ಮೆಡಿಕಲ್ ಕಾಲೇಜ್ ಧಾರವಾಡ ಈ ಕಾಲೇಜ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದೊಂದು ಡೀಮ್ಡ್ ಯೂನಿವರ್ಸಿಟಿ ಕಾಲೇಜು, KLE ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ರಿಸರ್ಚ್ ಈ ಯೂನಿವರ್ಸಿಟಿ ಅಂಡರ್ ಬರುತ್ತೆ. ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಈ ಕಾಲೇಜ್ ಸ್ಟಾರ್ಟ್ ಆಗಿದ್ದು 2021-2022 ಅಕಾಡೆಮಿಕ್ ಇಯರ್ ಅಲ್ಲಿ. ಇದೊಂದು ಸ್ವಲ್ಪ ಸ್ಪೆಷಲ್ ಕಾಲೇಜು. ಈ ವಿಡಿಯೋ ಎಂಡಲ್ಲಿ ನೋಡೋಣ ಏನಿದೆ ಇದರ ಸ್ಪೆಷಾಲಿಟಿ ಅಂತ. ಈ ಕಾಲೇಜಲ್ಲಿ ಯಾವ ಕಟ್ ಆಫ್ ಇದೆಯಲ್ಲ, ಇದಕ್ಕಿಂತ ಕಡಿಮೆ ಎಲ್ಲೂ ಯಾವ ಕಾಲೇಜಲ್ಲೂ ಸಿಗೋದಿಲ್ಲ. ಇದೇ ಲೀಸ್ಟ್ ಕಟ್ ಆಫ್. ಯಾಕೆ ಅನ್ನೋದು ಸಹ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. 1G ಕ್ಯಾಟಗರಿಲಿ 22 ಅಲ್ಲಿ ಯಾವುದೇ ರಿಸರ್ವೇಷನ್ ಇಲ್ಲ. 23 93,000, 24 92,236 ಬಂದವರೆಗೂ ಸಹ ಸೀಟ್ ಸಿಕ್ಕಿದೆ. 1R ಕ್ಯಾಟಗರಿಲೂ ಸಹ ಲಾಸ್ಟ್ ಇಯರು ಅದಕ್ಕಿಂತ ಹಿಂದಿನ ವರ್ಷ ಯಾವುದೇ ರಿಸರ್ವೇಷನ್ ಇರಲಿಲ್ಲ. 2AG ಕ್ಯಾಟಗರಿಲಿ 91,000 ಇತ್ತು 22 ಅಲ್ಲಿ, 95,000 23 ಅಲ್ಲಿ, 95,000 24 ಅಲ್ಲಿ. 2AR ಕ್ಯಾಟಗರಿಯಲ್ಲಿ 24 ಅಲ್ಲಿ 98,615 ಇತ್ತು, 2022 ಅಲ್ಲಿ 1 ಲಕ್ಷ. 2BG ಕ್ಯಾಟಗರಿಯಲ್ಲಿ 22 ಅಲ್ಲಿ 82,000, ನೆಕ್ಸ್ಟ್ 85,000, 24 ಅಂದರೆ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್ ಅಲ್ಲಿ 87,000. 3AG ಕ್ಯಾಟಗರಿಯಲ್ಲಿ 79,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 92,000. 3BG ಕ್ಯಾಟಗರಿಯಲ್ಲಿ 84,000, 73,000 ಲಾಸ್ಟ್ ಇಯರ್ 79,000. and most important the general merit ಲಾಸ್ಟ್ ಇಯರ್ ನೋಡಿ 78,997 ಗೆ ಕಟ್ ಆಫ್ ನಿಂತಿತ್ತು. 2024 ಅಲ್ಲಿ 78,998 ಗೆ ಗವರ್ನಮೆಂಟ್ ಕೋಟಾ ಸೀಟ್ಸು ಜನರಲ್ ಮೆರಿಟ್ ಅಲ್ಲಿ ಯಾವ ಕಾಲೇಜಲ್ಲೂ ಸಿಕ್ಕಿಲ್ಲ. ಈ ಕಾಲೇಜಲ್ಲಿ ಮಾತ್ರ 78,997ಕ್ಕೆ ಲಾಸ್ಟ್ ಗವರ್ಮೆಂಟ್ ಸೀಟು ಸಿಕ್ಕಿರೋದು. ಅದಕ್ಕಿಂತ ಹಿಂದಿನ ವರ್ಷ 80,000, ಅದಕ್ಕಿಂತ ಹಿಂದಿನ ವರ್ಷ 81,000. GMKಯಲ್ಲಿ 1,10,000, 1,04,000, 1,07,000. GMR ಅಲ್ಲಿ 91,000, 90,000, 90,000. SC ಜನರಲ್ ಆಲ್ಮೋಸ್ಟ್ 2 lakh, 2 lakh, 2,26,000. SC ರೂರಲ್ 2,45,000 ಲಾಸ್ಟ್ ಇಯರು, ಅದಕ್ಕಿಂತ ಹಿಂದಿನ ವರ್ಷ 2,22,000. ST ಜನರಲ್ 2,23,000 ಲಾಸ್ಟ್ ಇಯರ್, ಅದಕ್ಕಿಂತ ಹಿಂದಿನ ವರ್ಷ 2,21,000. ಯಾಕೆ ಈ ಕಾಲೇಜಲ್ಲಿ ಕಟ್ ಆಫ್ ಇಷ್ಟೊಂದು ಕಡಿಮೆ ಇರುತ್ತೆ? ಇಟ್ ಇಸ್ ಎ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂದರೆ ಇಲ್ಲಿದೆ ನೋಡಿ ಆನ್ಸರು. ಎಲ್ಲ ಕಾಲೇಜಲ್ಲೂ 1.5 ಲಕ್ಷ ಇದ್ರೆ G ಕ್ಯಾಟಗರಿ ಸೀಟ್ ಅಂದ್ರೆ ಗವರ್ಮೆಂಟ್ ಕೋಟಾ ಸೀಟ್ಗೆ ಈ ಕಾಲೇಜಲ್ಲಿ 6,41,728 ಇದೆ. ಯಾಕೆ ಈ ಕಾಲೇಜಲ್ಲಿ ಜಾಸ್ತಿ ಇದೆ ಅಂದ್ರೆ ಇದು ಡೀಮ್ಡ್ ಯೂನಿವರ್ಸಿಟಿ ಕಾಲೇಜು. ಇದು ಮತ್ತೆ KEA ಒಂದು ಅಗ್ರಿಮೆಂಟ್ ಬಂತು. ಕರ್ನಾಟಕ ಗವರ್ಮೆಂಟು ಪ್ರೈವೇಟ್ ಕೋಟಾ ಸೀಟ್ಸ್ಗೆ ಎಷ್ಟು ಕ್ಲೇಮ್ ಮಾಡ್ತಾರೆ ದುಡ್ಡು, ಅದರಲ್ಲಿ ಹಾಫ್ ಆಫ್ ದ ಫೀಸು ಈ ಕಾಲೇಜಲ್ಲಿ ಗೌರ್ಮೆಂಟ್ ಕೋಟಾಗಿ ಕೊಡಬೇಕಾಗತ್ತೆ. ಯಾಕೆಂದರೆ ಈ JGMMC ಕಾಲೇಜು ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಇಲ್ಲಿ 37 ಸೀಟ್ ಮಾತ್ರ ಗೌರ್ಮೆಂಟ್ ಕೋಟಾ ಸೀಟ್ಸ್ ಆಗಿರುತ್ತೆ. ಇನ್ನು ಉಳಿದಿದ್ದ ಎಲ್ಲ ಸೀಟ್ಸ್ಗೂ MCC ಕೌನ್ಸಿಲಿಂಗ್, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ನಡೆಸುವ MCC ಕೌನ್ಸಿಲಿಂಗ್ ಮೂಲಕನೇ ಬರಬೇಕಾಗತ್ತೆ. ಸೊ 90 ಸೀಟು 23 ಸೀಟ್ ಎಲ್ಲ MCC ಮೂಲಕ ಬರಬೇಕಾಗುತ್ತೆ. KEA ಮೂಲಕ ಜಸ್ಟ್ 37 ಸೀಟ್ಸ್ ಬರುತ್ತೆ, ಅಂದರೆ 25% ಆಫ್ ದಿ ಟೋಟಲ್ ಇಂಟೇಕ್. ಇಲ್ಲಿ ಫೀ ಸ್ಟ್ರಕ್ಚರ್ ಇಲ್ಲಿ ಕೊಟ್ಟಿರ್ತಾರೆ, ಸ್ವಲ್ಪ ನೋಡಿ. ಫಸ್ಟ್ ಇಯರ್ 16,40,000, ಸೆಕೆಂಡ್ ಇಯರ್ 16,35,000, ಥರ್ಡ್ ಇಯರ್ 14,35,000 ಅಂತ ಈ ಥರ ಇದೆ. ಏನಾದರೂ NRI ಕೊಟ್ಟಾಗ ಹೋಗಿದ್ರೆ $40,000, $38,000 ಅಂತೆಲ್ಲ ಇದೆ. ಸೊ ಇದು KEA ಫೀ ಸ್ಟ್ರಕ್ಚರ್ ಅಂತಿದೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, 6,40,978. ಇದು KEA ಮತ್ತು ಈ ಕಾಲೇಜ್ ಮಧ್ಯೆ ಅಗ್ರಿಮೆಂಟ್ ಆಗಿರೋದು. ಸೊ ಈ ಡಾಕ್ಯುಮೆಂಟಲ್ಲೇ ಈ ಕಾಲೇಜ್ ವೆಬ್ಸೈಟಲ್ಲೇ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಮಾತ್ರ ನಿಮ್ಮ ಗಮನದಲ್ಲಿರಲಿ, ಈ ಕಾಲೇಜು ಅಂದರೆ JGMMCಯಲ್ಲಿ 1,5 ಲಕ್ಷದ ಸೀಟು ಇಲ್ಲ. ಸ್ಟಾರ್ಟ್ ಆಗೋದೇ ಇಲ್ಲಿ 6,41,000, 6.5 ಲಕ್ಷ ಅನ್ಕೊಳ್ಳಿ. ಮತ್ತೆ ಇಲ್ಲಿ ಪ್ರೈವೇಟ್ ಕೋಟಾ ಸೀಟು ಹಾಗೆ ಹೀಗೆ ಏನಿಲ್ಲ. ಇಲ್ಲಿ 6,41,000 ಇರೋದಕ್ಕೆ ಕಟ್ ಆಫು ಲಾಸ್ಟ್ ಇಯರು 78,997 ಹೋಯಿತು. 1.5 ಲಕ್ಷ ಇರೋ ಕಾಲೇಜುಗಳೆಲ್ಲ ಇದಕ್ಕಿಂತ ಚೆನ್ನಾಗೇ ಇರುತ್ತೆ ಕಟ್ ಆಫ್. ಇಲ್ಲಿ ಮಾತ್ರ 78,000 ಅಂತಿದೆ. ಸೊ ಈ 78,997 ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ವರ್ಷ ಕಟ್ ಆಫು ಅಂದರೆ ಗೌರ್ಮೆಂಟ್ ಕೋಟಾ ಸೀಟ್ಗೆ ಎಲ್ಲಿ ನಿಂತ್ಕೋಬೋದು ಅಂತ. ಹೆಸರು ಗೌರ್ಮೆಂಟ್ ಕೋಟಾ ಸೀಟು, ಬಟ್ ಫೀಸ್ ಮಾತ್ರ 6.5 ಲಕ್ಷ ಇರುತ್ತೆ ಇಲ್ಲಿ. ಸೊ ಈ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.